ಅದಕ್ಕೆ 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 ನೀವು ವೈದೇಹಿ ನೋಡಿದ್ರ ಅದಕ್ಕೆ ಬಾವಾ ಕನ್ಸೇನಾದ್ರು ಬಿತ್ತ? ಕನ್ಸಲ್ಲ ಶ್ರವಂತಿ, ಸತ್ಯ. ವೈದೇಹಿ ನಿಜವಾಗ್ಲೂ ಬಂದಿದ್ದಾಳೆ. ಹೇ ಜಾನಕಿ, ಇಲ್ಲಿ ಬಾಯ್ಲಿ, ಬಾಬಾ ಬಾಬಾ, ನೀನ್ ವೈದೇಹಿ ನೋಡ್ದ್ಯಾ? ಅಶ್ಯೋ, ನಿನ್ಗೆ ವೈದೇಹಿ ಹೇಗಿದ್ಲು ಅಂತ ಗೊತ್ತಿಲ್ಲಲ್ಲ? ಇಲ್ಲಿ ನೋಡು, ಇವಳೇ ನನ್ನ ವೈದೇಹಿ. ನೋಡು ನೋಡು. ನೋಡು, ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ? ದೇವಾಂಶ್, ದೇವಾಂಶ್, ಸಾಕು. ವೈದೇಹಿ ಬಂದ್ಲು ಅಂತ ಹೇಗೆ ಹೇಳ್ತೀಯಾ? ಅವಳೆಲ್ಲಿದ್ದಾಳೆ? ಶ್ರವಂತಿ ಹೇಳ್ದ ಹಾಗೆ ಅದು ಕನ್ಸಾಗಿರತ್ತೆ. ಅಯ್ಯೋ ಅಮ್ಮ, ಅದ್ ಕನ್ಸಲ್ಲಮ್ಮ, ನಿಜ ಹೇಳ್ತಾ ಇದ್ದೀನಿ. ಅನುಮಾನ ಆಯ್ತು ನೋಡು. ಇದು ವೈದೇಹಿ ಇಟ್ಕೊಂಡಿದ್ ರಾಮನ ವಿಗ್ರಹ. ಮೊನ್ನೆ ರಾತ್ರಿ ಇದು ಕಾಣಿಸ್ತಾ ಇರ್ಲಿಲ್ಲ. ಆಗ್ಲೇ ಅನುಮಾನ ಬಂದಿತ್ತಮ್ಮ ವೈದೇಹಿ ಬಂದಿರ್ಬೇಕಂತ. ರಾತ್ರಿ ಕಾಣೆಯಾಗಿದ್ದ ವಿಗ್ರಹದ ಜೊತೆಗೆ ವೈದೇಹಿ ಫೋಟೋನು ಇತ್ತಮ್ಮ. ವೈದೇಹಿ ಬಂದಿದ್ದಾಳಮ್ಮ, ಅವಳು ಬಂದಿದ್ದಾಳೆ. ಸಾಕ್ಷಿಗೆ ಅವಳು ಫೋಟೋನ ಇಟ್ಟು ಹೋಗಿದ್ದಾಳೆ. ಕೆಲ್ಸದವಳು ರೂಮ್ ಕ್ಲೀನ್ ಮಾಡುವಾಗ ಅಡ್ಡ ಇರೋದನ್ನೆಲ್ಲ ಟೇಬಲ್ ಮೇಲೆ ಇಟ್ಟಿರ್ತಾಳೆ. ಅದಕ್ಕೆ ಅದು ವೈದೇಹಿ ಅಂತ ಅನ್ಕೊಂಡಿದ್ಯಾ? ಅಯ್ಯೋ ಇಲ್ಲ ಅದ್ಗೆ, ವೈದೇಹಿ ಬಂದಿದ್ದಾಳೆ, ನನಗೆ ಗೊತ್ತಾಗ್ತಾ ಇದೆ. ನನ್ ಮೇಲೆ ಇನ್ನೂ ಇವ್ರಿಗೆ ಇಷ್ಟೊಂದು ಪ್ರೀತಿ ಇದೆಯಾ? ವೈದೇಹಿ, ನಿಜವಾಗ್ಲೂ ನಿಮ್ ಹೆಂಡತಿ ಅಂದ್ರೆ ನಿಮಗಷ್ಟೊಂದು ಇಷ್ಟನಾ? ಇಷ್ಟ ಬಂದ ಹಾಗೆ ನೀನ್ ಏನೇನೋ ಮಾತಾಡಿ ನಮ್ ಪ್ರೀತಿನ ಅವಮಾನಿಸ್ಬೇಡ. ಕ್ಷಣದಲ್ಲೇ ಒಬ್ರಿಗೋಸ್ಕರ ಬದಲಾಗೋದು ಇಷ್ಟ. ನಾವು ಬದುಕಿರೋವರೆಗೂ ನಮ್ ಜೊತೆನೆ ಉಳ್ಕೊಳ್ಳುವಂಥದ್ದು ಪ್ರೀತಿ. ಅವಳಂದ್ರೆ ನನ್ ಪ್ರಾಣ. ಹಾಗಿದ್ಮೇಲೆ ಮದ್ವೆಗೆ ಯಾಕೆ ಒಪ್ಕೊಂಡ್ರಿ? ಮದ್ವೆ 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 ಮದ್ವೆಗೆ ಒಪ್ಕೊಂಡಿದ್ದೀನಿ. ನನ್ನ ಮಾತ್ರಕ್ಕೆ ವೈದೇಹಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತನಾ? ನಾನು ಈ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿದ್ದೆ ವೈದೇಹಿಗೋಸ್ಕರ.
ವೈದೇಹಿಗೋಸ್ಕರನಾ? ಹೌದು, ವೈದೇಹಿಗೋಸ್ಕರನೇ. ಅವಳು ಯಾಕೆ ನನ್ನಿಂದ ದೂರ ಆದ್ಲೋ ಗೊತ್ತಿಲ್ಲ. ನನ್ ಮುಂದೆ ಕಾಣಿಸ್ಕೊಳ್ಳೋಕೆ ಯಾಕಷ್ಟು ಯೋಚನೆ ಮಾಡ್ತಿದ್ದಳೋ ಗೊತ್ತಿಲ್ಲ. ಆದ್ರೆ ಹೀಗ್ ಮಾಡೋದ್ರಿಂದ ಮಾತ್ರ ಅವಳು ನನ್ ಮುಂದೆ ಬರ್ತಾಳಂತ ನನಗೆ ಗೊತ್ತು. ಶ್ರವಂತಿ ಜೊತೆ ಮದುವೆ, ಆಗೇನೋ ಅವಳು ಮದುವೆಗೆ ಒಪ್ಕೊಂಡಿದ್ಲು. ಆದ್ರೆ ನಾನು ಇವಾಗ ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅವಳು ಒಪ್ಪಲ್ಲ. ಅವಳು ಎಲ್ಲೇ ಇದ್ರೂ ಅದನ್ನ ತಡೆಯೋಕ್ ಬಂದೇ ಬರ್ತಾಳೆ. ಅದಕ್ಕೆ ಎಲ್ಲೇ ಇದ್ರೂ ಈ ವಿಚಾರ ಗೊತ್ತಾಗ್ಲಿ ಅಂತ ನನ್ನ ಮದುವೆ ಬಗ್ಗೆ ಪೇಪರ್ಲ್ಲಿ ಹಾಕಿಸ್ದೆ, ಟಿವಿಗಳಲ್ಲಿ ಆಡ್ ಕೊಡಿಸ್ದೆ. ಇಷ್ಟೆಲ್ಲ ಆದ್ರೂ ಅವಳು ಬರ್ಲಿಲ್ಲ ಅಂದ್ರೆ ಅವಳಿಗಿನ್ನೂ ವಿಚಾರ ಗೊತ್ತಾಗಿಲ್ಲ. ಆದ್ರೆ ಅವಳಿಗೆ ಗೊತ್ತಾಗುತ್ತೆ. ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಬಂದೇ ಬರ್ತಾಳೆ. ಎಲ್ಲಾ ಪ್ರಯತ್ನನೂ ಮಾಡಿದ್ರಿ, ಇದೊಂದು ಪ್ರಯತ್ನ ಮಾಡಿ. ನನ್ಗೆ ವಿಶ್ವಾಸ ಇದೆ, ಈ ಮಹಾಲಕ್ಷ್ಮಿ ಹೋಮ ಮಾಡಿದ್ರೆ ನಿಮ್ ಮನೆ ಮಹಾಲಕ್ಷ್ಮಿ ನಿಮ್ಮನೆ ಖಂಡಿತ ವಾಪಸ್ ಬರ್ತಾಳೆ. ನೋಡಿ ಅಪ್ಪ, ಭಾವ ಇನ್ನ ಹೊರಟಿಲ್ಲ ಅನ್ಸುತ್ತೆ. ಒಂದ್ಸತಿ ಅವ್ರಿಗೆ ಫೋನ್ ಮಾಡಿ. ಸರಿ. ಅವ್ರಿಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರ? ಯಾಕೆ? ಹಲೋ, ನಾನಮ್ಮ, ಜಾನಕಿರಾಮ್ ಮಾತಾಡ್ತಾ ಇರೋದು. ಹಾ ಹೇಳಿ ಅಣ್ಣ. ಅದೇನಮ್ಮ, ಮಗಳು ಹುಷಾರಾಗಿ ವಾಪಸ್ ಬರಲಿ ಅಂತ ಮಹಾಲಕ್ಷ್ಮಿ ಹೋಮನ ಮಾಡಿಸ್ತಾ ಇದೀವಿ. ಅಳಿಯಂದ್ರನ್ ಕಳಿಸ್ತೀನಿ ಅಂತ ಹೇಳಿದ್ರಿ. ಅದಾ, ನಾನ್ ನಿಮ್ಗೆ ನೆನ್ನೆನೆ ಹೇಳಿದ್ನಲ್ಲ ಅಣ್ಣ, 2 ದಿನದಲ್ಲೇ ಮದ್ವೆ ಇದೆ, ಆಗಲ್ಲ ಅಂತ. ಆದ್ರೂ ನೀವು ಕೇಳಿ ಅಂತ ಹೇಳಿದಕ್ಕೆ ಕೇಳ್ದೆ. ನನ್ ಮಗನೂ ಸಹ ಅದೇ ಮಾತು ಹೇಳ್ದ. ಅದೇನಮ್ಮ, ಮಗಳು ಬರ್ಲಿ ಅಂತ ತಾನೇ ಹೋಮ ಇಟ್ಕೊಂಡಿರೋದು. ಅಳಿಯಂದ್ರೆ ಬರ್ಲಿಲ್ಲ ಅಂದ್ರೆ ಹೇಗೆ? ಯಾಕೆ ಅಂತ ಕೇಳಿದ್ರೆ ಹೇಗೆ? 2 ದಿನದಲ್ಲಿ ಮದ್ವೆ ಇರೋದು ಗೊತ್ತಿದ್ದು ಈಗ ಮಗಳು ಬರ್ಲಿ ಅಂತ ಹೋಮ ಮಾಡ್ತಿದ್ದೀರಾ ಅಂದ್ರೆ ಅಷ್ಟಕ್ಕೂ ನಿಮ್ ಉದ್ದೇಶ ಏನು? ಈ ಮದ್ವೆ ಆಗ್ಬಾರ್ದು ಅಂತಾನೆ ಅಲ್ವಾ? ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ನಾನ್ ನೊಂದ್ಕೊಂಡಿದ್ರೆ ಮದ್ವೆ ಅಂತ ಹೇಳ್ತಿದ್ದೀರಲ್ಲಮ್ಮ. ಒಂದು ಸಲ, ಇದೊಂದು ಸಲ ನಮ್ಮ ಅಳಿಯಂದ್ರನ್ನ ಕಳ್ಸ್ಕೊಡಿಮ್ಮ. ನನ್ನ ಕಷ್ಟ ನೀವು ಅರ್ಥ ಮಾಡ್ಕೊಳ್ಳಿಮ್ಮ. ಬರಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನಿಮಗ್ ಬೇಕು ಅಂದ್ರೆ ಫೋನ್ ಕೊಡ್ತೀನಿ, ನೀವೇ ಮಾತಾಡಿ. ಆದ್ರೆ ಅವನು ಹೇಳೋ ಮಾತನ್ನ ನೀವು ಕೇಳಿಸ್ಕೊಂಡ್ರೆ ನಿಮ್ಗಿನ್ನೂ ಬೇಜಾರಾಗತ್ತೆ. ಅಂತ ತಪ್ಪು ನನ್ನ ಮಗಳಿಗೆ ಏನ್ ಮಾಡಿದಾಳಮ್ಮ? ತಾಳಿ ಕಟ್ಟಿಸ್ಕೊಂಡ ಹೆಂಡತಿ ಕಾಣೆಯಾಗ 6 ತಿಂಗಳಾಯ್ತು. ಏನಾಗಿದ್ದಾಳೋ ಏನೋ ಅಂತ ಸ್ವಲ್ಪನಾದ್ರೂ ಅವಳ ಬಗ್ಗೆ ಕಾಳಜಿ ಬೇಡವನಮ್ಮ? ಹೀಗೆ ಬಿಟ್ಬಿಡ್ತೀರಾ? ಹೇಳಿ, ಹೀಗೆ ಬಿಟ್ಬಿಡ್ತೀರಾ? ನೋಡಿ ಅಣ್ಣ, ನನ್ನ ಮಗ ಇನ್ನೊಂದ್ ಮದ್ವೆಗೆ ರೆಡಿ ಅಂದಾಗ್ಲೇ ನಿಮಗೆ ಅರ್ಥ ಆಗ್ಬೇಕಾಗಿತ್ತು. ನಾನ್ ನಿಮ್ ಮುಂದೆ ಯಾಕೆ ಬರ್ತಿಲ್ಲ ಅನ್ನೋದು ನಿಮಗೆ ಅರ್ಥ ಆಗ್ತಿಲ್ಲ ಅಂತಿದ್ದೀರಾ ಅಲ್ವಾ? ಇವಾಗ ಬಂದ್ರೆ ನಾನು ನಿಮ್ ಮುಂದೆ ಬರ್ತೀನಿ. ಏನಾಯ್ತು ಬಾವಾ? ಅಯ್ಯೋ, ಏನಾಯ್ತು ಹೇಳಿ. ವೈದೇಹಿ,
ಮಾರುತಿ, ಹಾ ನಿಮ್ ಭಾವಂಗೆ ವೈದೇಹಿ ಅಕ್ಕ ಮೆಸೇಜ್ ಮಾಡೋ ತರನೇ ಮಾಡಿದೀನಿ. ಖಂಡಿತವಾಗ್ಲೂ ಈ ದೇವಸ್ಥಾನಕ್ ಬರ್ತಾರೆ, ನೀನ್ ಹೆದರ್ಕೋಬೇಡ. ಅಂದ್ಹಾಗೆ ಅಪ್ಪಂಗೂ ಕೂಡ ಹೇಳು, ಏನು ಗೊತ್ತಿಲ್ದಿರೋ ತರನೇ ಇರು ಅಂತ. ಸರಿ ಅಕ್ಕ. ಸರಿ, ನೀನ್ ಹೋಗು. ವೈದೇಹಿ ಕಳ್ಸಿದಾಳ? ಏನದು ಮೆಸೇಜ್? ವೈದೇಹಿ ಮೆಸೇಜ್ ಮಾಡಿದಾಳೆ. ಹುಚ್ಚಿಡ್ತಿದ್ಯಾ ಇವನ್ಗೆ? ಅವಳು ಸತ್ತು ಎಷ್ಟು ದಿನ ಆಯ್ತು, ಇವಾಗ ಮೆಸೇಜ್ ಮಾಡ್ತಾಳಾ? ಹಲೋ 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 ಸರ್, ಏನ್ ನಿಮ್ಮ ಹೆಸರು? ವೈದೇಹಿ ಎಲ್ಲಿದ್ದಾಳೆ? ವೈದೇಹಿ ಯಾರು ಸರ್? ಈಗಷ್ಟೇ ನಿಮ್ ಫೋನಿಂದ ನನಗೊಂದು ಮೆಸೇಜ್ ಕಳಿಸಿದ್ರಲ್ಲ, ಅವರು ಆ ಹುಡುಗಿಯಲ್ಲಿ ಮೆಸೇಜ್ ಯಾರು ಕಳಿಸಿದ್ದು? ಒಂದು ಹುಡುಗಿ ಫೋನ್ ಬೇಕು ಅಂತೇಳಿ ಈಸ್ಕೊಂಡು ಹೋದ್ಲು, ಆಮೇಲೆ ಕೊಟ್ಬಿಟ್ಲು. ಆ ಹುಡುಗಿ ಮಾಡಿರ್ಬೋದು. ಅವಳೆ ಅದೇ ಹುಡುಗಿ. ಎಲ್ಲಿದ್ದಾಳು ಅವಳು? ಸರ್, ನೀವೆಲ್ಲಿದ್ದೀರಾ ಹೇಳಿ ಸರ್. ನಾನಿಲ್ಲಿ ಶಿವನ್ ದೇವಸ್ಥಾನದಲ್ಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶ್ರವಂತಿ, ನಿನ್ ಕೆಳಗಿಳಿ. ಏನಾಯ್ತು ಬಾವಾ? ವೈದೇಹಿ ಬಂದಿದ್ದಾಳೆ, ನನ್ನ ನೋಡ್ಬೇಕಂತದಾಳು ಅವಳು. ನೀ ಕ್ಯಾಬ್ ಮಾಡ್ಕೊಂಡು ಹೋಗು. ವೈದೇಹಿ ಹೇಗ್ ಬರ್ತಾಳ ಬಾವಾ? ಅವಳು ಬರೋ ಚಾನ್ಸೇ ಇಲ್ಲ. ಅವಳೆ ಮೆಸೇಜ್ ಮಾಡಿದಾಳೆ, ನೀನ್ ನೋಡಿದ್ರೆ ಹೀಗ್ ಮಾತಾಡ್ತಾ ಇದೆಯಲ್ಲ. ಬಂದ್ರೆ ಮನೆಗ್ ಬರ್ಬೇಕಲ್ಲ ಬಾವಾ? ಹೀಗ್ ಮೆಸೇಜ್ ಮಾಡೋದಂದ್ರೆ ಏನು? ಏನೋ ಮಿಸ್ಟೇಕ್ ಆಗಿ ಬಂದಿರೋ ಮೆಸೇಜ್ ಅನ್ಸುತ್ತೆ. ನಡೀರಿ ಬಾವಾ. ಇಲ್ಲ, ವೈದೇಹಿ ಬಂದಿದ್ದಾಳೆ. ವೈದೇಹಿನೇ ಮೆಸೇಜ್ ಮಾಡಿದ್ದು. ನನ್ ಮನ್ಸು ನನ್ಗೆ ಹೇಳ್ತಾ ಇದೆ. ಮೊದಲು ನೀನ್ ಕೆಳಗಿಳಿ. ಇಳಿ ಶ್ರವಂತಿ, ಹೋಗ್ ನೀನು. ಹೋಗು, ಕ್ಯಾಬಲ್ ಹೋಗು, ಹುಷಾರಾಗಿ ಹೋಗು. ವೈದೇಹಿ, ಎಲ್ಲಿದ್ಯಾ ನೀನು? ನನಗೆ ಗೊತ್ತು, ಇಲ್ಲೇ ಇದೆಯಾ ನೀನು? ಅಳಿಯಂದ್ರೆ ಮಾವ, ನೀವೇನಿಲ್ಲಿ? ವೈದೇಹಿಯಲ್ಲಿ? ವೈದೇಹಿನ? ವೈದೇಹಿ ಇಲ್ಲಿಲ್ಲಪ್ಪ. ಇಲ್ಲ ಮಾವ, ಇಲ್ಲೆಲ್ಲೋ ಇದ್ದಾಳೆ. ಅವಳು ಇಲ್ಲಿಗೆ ಬಂದಿದ್ದೀನಿ ಅಂತ ನನಗೆ ಮೆಸೇಜ್ ಹಾಕಿದ್ಲು. ವೈದೇಹಿ ಇಲ್ಲೇ ಇದ್ರೆ ನಾನು ಅವಳಿಗೋಸ್ಕರ ಹೋಮ ಯಾಕಪ್ಪ ಮಾಡ್ಸಕ್ ಹೋಗ್ತಿದ್ದೆ. ಹೋಮನ? ಹೌದು ಅಳಿಯಂದ್ರೆ, ಮಹಾಲಕ್ಷ್ಮಿ ಹೋಮ. ಅದನ್ನ ಮಾಡಿಸೋದ್ರಿಂದ ಕಳೆದು ಹೋಗಿರೋ ಹೆಣ್ಮಕ್ಳು ವಾಪಸ್ ಮನೆಗೆ ಬರ್ತಾರಂತೆ. ಅದನ್ ಕೂಡ ಗಂಡನ ಕೈಲೇ ಮಾಡಿಸ್ಬೇಕು. ಹೌದು ಬಾವಾ, ನಿಮ್ಮನ್ ಕರೆಯಕ್ಕೆ ಅಪ್ಪ ಮನೆಗ್ ಫೋನ್ ಮಾಡಿದ್ರು. ಇನ್ನೊಂದ್ಸಲ ಫೋನ್ ಮಾಡ್ಬೇಕು ಅಂತಿದ್ವಿ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ.
ಹೋಮ ಅಂತ ಮನೆ ಕಾಲ್ ಮಾಡಿದ್ರಾ? ಯಾವಾಗ? ನನ್ಗ್ಯಾರು ಹೇಳಿಲ್ವಲ್ಲ. ಅಲ್ಲ, ಸತ್ತಿರೋ ವೈದೇಹಿ ಹೇಗ್ ಮೆಸೇಜ್ ಮಾಡ್ತಾಳೆ? ಅಬ್ಬಾ, ಸಿಗ್ನಲ್ ಸಿಕ್ತು. ಹಲೋ ಅತ್ತೆ. ಎಲ್ಲಿದ್ದೀರಮ್ಮ? ಇನ್ನು ಎಷ್ಟೊತ್ತಾಗತ್ತೆ ಬರೋದಕ್ಕೆ? ಆಟೋ ಹುಡುಕ್ತಾ ಇದ್ದೀನಿ ಅತ್ತೆ, ಒಂದೂ ಸಿಗ್ತಿಲ್ಲ. ಆಟೋ ಕಾಯ್ತಾ ಇದ್ದೀರಾ? ಕಾರ್ ಏನಾಯ್ತು? ಅತ್ತೆ, ಅವ್ರಿಗೆ ಯಾರೋ ಏನೋ ಮೆಸೇಜ್ ಕಳ್ಸಿದ್ದಕ್ಕೆ ವೈದೇಹಿನೇ ಮೆಸೇಜ್ ಮಾಡಿರೋದು ಅನ್ಕೊಂಡು ನನ್ನ ಅವರು ರೋಡ್ ಮಧ್ಯದಲ್ಲೇ ಬಿಟ್ಟು ಹೋದ್ರು ಅತ್ತೆ. ವೈದೇಹಿ ಮೆಸೇಜ್ ಮಾಡೋದು ಅಂದ್ರೇನು? ಬಂದ್ರೆ ಮನೆಗ್ ಬರ್ತಾಳಲ್ವಾ, ಮೆಸೇಜ್ ಯಾಕೆ ಮಾಡ್ತಾಳೆ? ನಾನು ಅದನ್ನೇ ಹೇಳ್ದೆ ಅತ್ತೆ. ಅವ್ರು ನನ್ ಮಾತು ಕೇಳ್ದೆ ನನ್ನನ್ನ ಬಲವಂತವಾಗಿ ಕಾರಿಂದ ಇಳಿಸ್ಬಿಟ್ಟು ಹೊಟ್ಟೋದ್ರು. ಎಲ್ಲೋ ಏನೋ ವ್ಯತ್ಯಾಸ ಆಗ್ತಿದೆ. ಒಂದ್ ವೇಳೆ ಹೋಮದ ಬಗ್ಗೆ ಗೊತ್ತಾಯ್ತಾ? ಭಾವನ್ಗೆ ಹೋಮದ ಬಗ್ಗೆ ಗೊತ್ತೇ ಇಲ್ವಲ್ಲ ಅತ್ತೆ. ನೀನ್ ಗೊತ್ತಿಲ್ಲ ಅಂತಿದ್ಯಾ, ಆದ್ರೆ ಅವನು ಗೊತ್ತಾಗಿರ್ಬೇಕು. ಅಲ್ಲಿಗೆ ಹೋಗದೆ ಇರೋಂಗ್ ತಡಿಯಕ್ಕೆ ಎಷ್ಟೇ ಪ್ರಯತ್ನ ಪಟ್ಟು ಹೊರಟೋದ ನೋಡು. ಅತ್ತೆ, ಹೋಗಿರೋದು ಅಲ್ಲಿಗೋ ಅಲ್ವೋ ಅಂತ ಗೊತ್ತಿಲ್ಲ. ಯಾಕೆ ಗಾಬರಿ ಪಡ್ತೀರಾ? ನಾನೇ ಅಲ್ಲಿಗೆ ಹೋಗ್ತೀನಿ. ಒಂದ್ ವೇಳೆ ನಿಜವಾಗ್ಲೂ ಹೋಮ ಮಾಡಕ್ಕೆ ಹೋಗಿದ್ರೆ ಹೋಮನ ಮಧ್ಯದಲ್ಲಿ ನಿಲ್ಸಿ ಕರ್ಕೊಂಡ್ ಬರ್ತೀನಿ. ಅಷ್ಟೇ ಹೊರತು ನಾನು ಹೋಮ ನಡೆಯಕ್ ಬಿಡಲ್ಲ ಅತ್ತೆ. ನಿನ್ನ ಸಹಾಯ ನೀ ಜನ್ಮದಲ್ಲಿ ಮರೆಯಲ್ಲಮ್ಮ. ನೋಡಿ, ಮತ್ತೆ ಅದೇ ಮಾತು ಹೇಳ್ತಿದ್ದೀರಾ. ನಾನು ನಿಮ್ನ ಅಪ್ಪ ಅಂತ ಕರೆದೆ ಅಂದ್ಮೇಲೆ ಅದು ನನ್ನ ಜವಾಬ್ದಾರಿ ಅಲ್ವಾ? ಸ್ವಂತ ಮಗಳಾಗಿದ್ರು ಈ ಸಹಾಯ ಮಾಡ್ತಿದ್ಲೋ ಇಲ್ವೋ ಗೊತ್ತಿಲ್ಲ. ಬರಲ್ಲ ಅಂತಿದ್ದ ಅಳಿಯಂದ್ರನ್ನ ಕರೆಸಿ ಹೋಮ ನಡೆಯೋ ಹಾಗೆ ಮಾಡ್ದೆ. ನಿನ್ನ ಬಾಯಿ ಅರ್ಕೆಯಿಂದ ಆ ಮದ್ವೆ ನಿಂತೋದ್ರೆ ಸಾಕು. ಈ ಮದ್ವೆ ನಡೆಯೋದಿಲ್ಲ. ಆ ಮನೇಲಿ ನಾನಿರೋವರೆಗೂ ನಡೆಯಕ್ ಬಿಡಲ್ಲ. ನೀವ್ ಧೈರ್ಯವಾಗಿರಿ. ಆದ್ರೆ ಇಂಥ ಸಮಯದಲ್ಲಿ ವೈದೇಹಿ ಬಂದ್ರೆ ಚೆನ್ನಾಗಿರುತ್ತಮ್ಮ. 6 ತಿಂಗಳ ಕೆಳಗೆ ಗಣೇಶ ಹಬ್ಬ ಅದು ಮಾರನೇ ದಿನದಿಂದ ಅವಳು ಕಾಣಿಸ್ತಾ ಇಲ್ಲ. ಹುಡುಕ್ತಿರೋ ಜಾಗ ಇಲ್ಲ. ಅವಳು ಎಲ್ಲಿದ್ದಾಳೋ ಏನೋ, ಭಯ ಆಗ್ತಿದ್ಯಮ್ಮ. ಜಾನಕಿರಾಮ್ ಅವ್ರೆ, ನೀವು ಹೇಳಿದ ಮಾತು ಕೇಳಿ ನೆನ್ಪಾಯ್ತು. ಅವತ್ತು ದಂಪತಿಗಳಿಬ್ರು ಅಪ್ಪನ ಹತ್ರ ಬಂದು 25 ವರ್ಷದಿಂದ ಇಲ್ಲೇ ಒಂದ್ ಮಗುನ್ ಬಿಟ್ಟು ಹೋಗಿದ್ವಿ, ಅದನ್ನ ಕರ್ಕೊಂಡು ಹೋದವ್ರು ಯಾರು ಅಂತ ಕೇಳಿದ್ರು. ನಿಮಗೆ ಅಲ್ವಾ ಅಪ್ಪ ಆ ಮಗುನ್ ಕೊಟ್ಟಿದ್ದು? ನಡೆದಿದ್ದೆಲ್ಲನ್ನ ಅವ್ರ ಹತ್ರ ಹೇಳಿ ನಿಮ್ ವಿಳಾಸನ ಅವ್ರಿಗೆ ಕೊಟ್ರು. ಹೌದಾ? ನಮ್ಮ ಮನೆಗೆ ಯಾರು ಬರ್ಲೇ ಇಲ್ವಲ್ಲ. ಗಣೇಶ ಹಬ್ಬದ ಮಾರನೇ ದಿನ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿರೋ ನನಗೋಸ್ಕರ ಯಾರು ಹುಡ್ಕೊಂಡು ಬಂದಿದ್ರು? ನಾನು ಜಾನಕಿರಾಮ್ ಅವ್ರ ಮಗಳು ವೈದೇಹಿ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಆದ್ರೆ ಮಾರನೇ ದಿನ ನನ್ನನ್ನು ಸಾಯಿಸೋದಕ್ಕೆ ನೋಡಿದ್ದಾರೆ. ಜೊತೆಗೆ ನನ್ನ ಹುಟ್ಟಿಗೂ ನನ್ನ ಸಾವಿಗೂ ಕಾರಣ ಒಂದೇ ಅಂತ ಹೇಳಿದ್ರು. ಅಂದ್ರೆ ನನ್ನನ್ನು ಹುಡ್ಕೊಂಡು ಬಂದವ್ರನ್ನ ಹುಡುಕಿದ್ರೆ ನನ್ನ ಯಾಕೆ ಸಾಯಿಸಕ್ ನೋಡಿದ್ರು ಅನ್ನೋದು ಗೊತ್ತಾಗತ್ತೆ. ಅದೇ ಥರ ನನ್ನ ಹೆತ್ತ ತಂದೆ ತಾಯಿ ಯಾರು ಅಂತಾನೂ ಗೊತ್ತಾಗತ್ತೆ. ಪುರೋಹಿತ್ರೆ, ಅವ್ರನ್ನ ಮತ್ತೆ ನೋಡಿದ್ರೆ ನೀವು ಗುರ್ತು ಹಿಡಿತೀರಾ? ಗುರ್ತಿಡಿತೀನಮ್ಮ. ಅವತ್ತು ನಾನು ನನ್ನ ತಂದೆಯವ್ರ ಪಕ್ಕನೇ ಇದ್ದೆ.
ಏನು ಅಂದ್ರೆ ಏನಾಯ್ತು? ಏನು ಅಂದ್ರೆ ಅಯ್ಯೋ ದೇವ್ರೆ, ಏನಾಯ್ತ್ರಿ? ಏನು ಅಂದ್ರೆ ಏನಾಯ್ತು ನಿಮ್ಗೆ? ಪಾಪು ಪಾಪು ಹುಷಾರು. ಪಾಪು ಪಾಪು ಹುಷಾರು, ಪಾಪು ಹುಷಾರು. ಏನು ಅಂದ್ರೆ ಏನಾಯ್ತು ನಿಮ್ಗೆ? ಇಲ್ಲೇನ್ ಮಾಡ್ತಿದ್ದೀರಾ? ಕಾರ್ ಕೆಟ್ಟ ಹೋಗಿದೆ, ಅರ್ಜೆಂಟಾಗಿ ನಾನು ಬ್ಯಾಂಕ್ ಹತ್ರ ಹೋಗ್ಬೇಕಿತ್ತು. ಅಯ್ಯೋ ಹೌದಾ, ನಾನ್ ಲಿಫ್ಟ್ ಕೊಡ್ಲಾ? ಏಯ್, ನೀನ್ ಲಿಫ್ಟ್ ಕೊಡ್ತೀಯಾ? ಯಾವ್ದೋ ಕೆಲ್ಸದ ಮೇಲೆ ಬಂದಿರ್ತೀಯಾ? ಸುಮ್ನೆ ಹೋಗ್ ನೀನು. ಹಲೋ, ನಿಮಗ್ ಲಿಫ್ಟ್ ಕೊಡ್ತೀನಿ ಅಂತ ಯಾರು ಹೇಳಿದ್ರು? ಇವ್ರಿಗ್ ಮಾತ್ರನೇ ಲಿಫ್ಟ್ ಕೊಡ್ತೀನಿ ಅಂದಿದ್ದು. ಅಂದ್ರೆ ನನ್ ಸೈಕಲ್ ಟ್ರಿಪಲ್ ಓಡ್ಸಕ್ ಆಗಲ್ಲ, ಡಬಲ್ಸ್ ಮಾತ್ರನೇ ಓಡ್ಸೋದು. ಇನ್ನೊಬ್ರಿಗೆ ನೋ ಚಾನ್ಸ್. ಶ್ರವಂತಿ, ಕೇಳಿಸ್ಕೊಂಡಿಲ್ಲ? ಈ ಸೈಕಲ್ ಅಲ್ಲಿ ತ್ರಿಬಲ್ಸ್ ಹೋಗಕ್ಕಾಗಲ್ವಂತೆ, ಇಬ್ರಷ್ಟೇ ಹೋಗಕ್ಕಾಗೋದು. ಸರಿ, ನೀನ್ ಇಲ್ಲೇ ಇರು, ನಾನು ಬೇರೆ ಕಾರ್ ಕಳಿಸ್ತೀನಿ. ಜಾನಕಿ ಬಾ, ಬ್ಯಾಂಕ್ ಟೈಮ್ ಆಗ್ತಾ ಇದೆ. ನೀನೇ ತುಳಿತ್ಯಾ? ಇದೇನ್ರಿ, ಯಾರ ಹತ್ರ ಏನ್ ಕೇಳ್ತಾ ಇದ್ದೀರಾ? ಸರಿ ಸರಿ ಸರಿ, ನೀನು ಹಿಂದೆ ಕುತ್ಕೋ, ನಾನು ತುಳಿತೀನಿ. ಸರಿ, ಕುತ್ಕೋ. ಅಯ್ಯೋ, ನನಗ್ ಹಿಂದೆ ಕೂತ್ಕೊಳ್ಳೋದಕ್ ಭಯ ಆಗತ್ರಿ, ನಾನ್ ಮುಂದೆ ಕೂತ್ಕೋತೀನಿ. ಸರಿ, ನಿನ್ ಸೈಕಲ್ ನಿನ್ನಿಷ್ಟ, ನೀನೇ ಮುಂದೆ ಕೂತ್ಕೋ. ಬಾಯ್ ಶ್ರವಂತಿ ಅವ್ರೆ. ಅಷ್ಟರಲ್ಲಿ ಒಂದು ಹುಡುಗ ಇದೇ ರೀತಿ ಸೈಕಲ್ ಅಲ್ಲಿ ಮುಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಆಗ ವೈದೇಹಿ ನನ್ನೂ ಅದೇ ರೀತಿ ಕರ್ಕೊಂಡು ಹೋಗಿ ಅಂತ ಕೇಳಿದ್ಲು. ಆಗ ದಾರಿಲ್ ಹೋಗ್ತಾ ಇದ್ದಿದ್ ಪ್ರತಿ ಸೈಕಲ್ ಅವ್ರನ್ನು ನಿಲ್ಸಿ ಕೇಳ್ಕೊಂಡು ಯಾರು ಕೊಡದೆ ಹೋದಾಗ ಕೊನೆಗೆ ಒಬ್ರಿಗೆ ದುಡ್ಡು ಕೊಟ್ಟು ಆ ಸೈಕಲ್ ತಗೊಂಡು ವೈದೇಹಿನ್ ಕರ್ಕೊಂಡು ಹೊರಟೋದ್ರಿ ಅಲ್ವಾ? ಹೌದು, ಬಟ್ ನಿನ್ಗೆ ಗೊತ್ತು? ಅದು ಗೆಸ್ ಮಾಡ್ದೆ ಅಷ್ಟೇ. ಅದು ಅಲ್ದೆ ಇದ್ದಕ್ಕಿದ್ದ ಹಾಗೆ ಸೈಕಲ್ ಹೇಗ್ ಸಿಗತ್ತೆ ಹೇಳಿ? ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ಯಾ ಬಿಡು. ಇದ್ರೆ ತಾನೇ ಭೇಟಿಯಾಗೋದಕ್ಕೆ. ಅಷ್ಟಕ್ಕೂ ವೈದೇಹಿನೇ ಬಂದಿದ್ರೆ ಮೆಸೇಜ್ ಯಾಕೆ ಮಾಡ್ತಾ ಇದ್ಲು? ನೇರವಾಗಿ ಮನೆಗೆ ಬರ್ತಿದ್ಲು. ಮನೆಗ್ ಬರಲ್ಲ ಅಮ್ಮ, ಈ ಮನೆಯಲ್ಲಿ ಈಗ ಪರಿಸ್ಥಿತಿ ಸರಿ ಇಲ್ಲ. ಇವತ್ತು ಕೂಡ ನೀವು ನನಗೆ ಹೋಮದ ವಿಚಾರ ಹೇಳಿಲ್ಲ ಅಂದ್ರೆ ಏನ್ ನಿಮ್ ಉದ್ದೇಶ? ಎರಡು ದಿನದಲ್ಲಿ ಮದ್ವೆ ಇದೆಯಲ್ಲ, ಇವಾಗ ಯಾಕೆ ಹೊರಗೆ ಕಳಿಸ್ಬೇಕು ಅಂತ ಕಳ್ಸಿಲ್ಲ ಅಷ್ಟೇ. ಇದ್ರಲ್ಲಿ ಬೇರೆ ಉದ್ದೇಶ ಏನಿರುತ್ತೆ ಹೇಳು? ಮದ್ವೆ ಹತ್ರ ಇದ್ದಾಗ ಯಾಕೆ? ತಾಳಿ ಕಟ್ಟೋದಕ್ಕೆ ಇನ್ನು ಒಂದು ಕ್ಷಣ ಉಳ್ದಿರ್ಬೇಕಾದ್ರೂ ಕೂಡ ವೈದೇಹಿ ಮೆಸೇಜ್ ಮಾಡಿದ್ರೆ ಎಲ್ಲ ಬಿಟ್ಟು ಹೋಗ್ತಾ ಇರ್ತೀನಿ.
ಅಂದ್ರೆ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಾಯ್ತು. ಹಾಗಿದ್ದಾಗ ಮದ್ವೆ ಮಾಡ್ಕೋತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಊರ್ಮಿಳಾ, ನೀನ್ ಸುಮ್ನೆ ಇರು. ದೇವಾಂಶ್, ಇದನ್ನೆಲ್ಲ ಬಿಡು. ನಾಳೆ ಮದ್ವೆಗ್ ಮುಂಚೆ ವೈದೇಹಿ ಬಂದ್ರು ಶ್ರವಂತಿನ ಮದ್ವೆ ಮಾಡ್ಕೋತೀನಿ ಅಂತ ನನಗ್ ಮಾತು ಕೊಡು. ಏನ್ ಬೇಕಾಗಿಲ್ಲಮ್ಮ. ಹೋದ್ಸಲ ಮದ್ವೆ ನಿಂತಿದ್ದು ವೈದೇಹಿ ಇದ್ದಿದ್ರಿಂದ ಅಲ್ಲ, ಇಲ್ದೆ ಹೋಗಿದ್ರಿಂದ. ಅದೆಲ್ಲ ಈಗ ಬೇಕಾಗಿಲ್ಲ. ಶ್ರವಂತಿನ ಮದ್ವೆ ಮಾಡ್ಕೋತೀನಿ ಅಂತ ನನಗ್ ಮಾತು ಕೊಡು. ಮಾಡ್ಕೋತೀನಿ ಅಂತ ಇವನು ಅವತ್ತೇ ಹೇಳಿದ್ನಲ್ಲ ದೊಡಮ್ಮ, ಮತ್ತೆ ಯಾಕೆ ಬಲವಂತ ಮಾಡ್ತೀರಾ? ಇಂಥ ವಿಷಯದಲ್ಲಿ ಬಲವಂತ ಮಾಡಬಾರ್ದು ದೊಡಮ್ಮ, ಖಂಡಿತ ಮಾಡಬಾರ್ದು. ಏಯ್, ನಿನ್ ಬಾಯ್ ಮುಚ್ಚೋ. ನೀನು ಮಾತು ಕೊಡು ದೇವಾಂಶ್. ಅಮ್ಮ, ನೀವ್ ಯಾವ ವಿಚಾರಕ್ಕೆ ಮದ್ವೆ ಮಾಡ್ಕೊಂತ ಬಲವಂತ ಮಾಡ್ತಾ ಇದ್ರು? ಅದರಲ್ಲಿ ಧರ್ಮ ನ್ಯಾಯ ಇದ್ದಿದ್ರೆ ನಾನ್ ಖಂಡಿತ ಮಾಡ್ಕೋತಿದ್ದೆ. ಹೇಳು. ಶ್ರವಂತಿನ ಮದ್ವೆ ಮಾಡ್ಕೊಳ್ಳೋದೇ ನ್ಯಾಯ. ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅನ್ಯಾಯ ಆಗತ್ತೆ. ನನಗ್ ಮಾತು ಕೊಡು. ಸರಿ. ನೀವು ಮಾತು ಕೊಟ್ಟಿದ್ದೀರಾ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಮಾತನ್ನ ಹೇಗೆ ತಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ಶ್ರವಂತಿನ ಬೀದಿಗೆ ಬರೋ ಹಾಗೆ ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ. ಅಮ್ಮ ಶ್ರವಂತಿ, ಮಾತು ಕೊಟ್ಟಿದ್ದಾನಲ್ಲ, ಇನ್ನೇನು ಟೆನ್ಷನ್ ಇಲ್ಲ ಬಿಡು. ಬಾ, ಒಳಗೆ ಹೋಗೋಣ. ಅವಾಗೇನೋ ಸತ್ತೋಗ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಸಿದ್ರಿ. ಇವಾಗ ನೋಡಿದ್ರೆ ಹೀಗೆ ಯಾಕತ್ತೆ? ಅವ್ರನ್ನ ಮಾತಿಂದ ಆಣೆಯಿಂದ ಕಟ್ ಹಾಕ್ತಾ ಇದ್ದೀರಾ. ಅಷ್ಟಕ್ಕೂ ನ್ಯಾಯ ಧರ್ಮ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ ನೀವು. ಶ್ರವಂತಿ ನಿಮ್ ಮನೆ ಸೊಸೆ ಅಲ್ಲ. ಅವಳನ್ನ ನಿಮ್ ಸೊಸೆ ಮಾಡ್ಕೊಳ್ಳೋದು ನ್ಯಾಯನೇ ಅಲ್ಲ. ಅದಕ್ಕೆ ಈ ಮದ್ವೆ ಖಂಡಿತ ನಡೆಯಲ್ಲ. ಓಕೆ ಓಕೆ, ಐ ಆಮ್ ಆಲ್ ಹ್ಯಾಪಿ. ಯಾ ಬಾಯ್. ಹಾಯ್. ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಹೇ, ನನ್ ಬಗ್ಗೆ ನಾನೇನ್ ಅನ್ಕೋತೀನಿ, ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ದೀನಿ ಕೇಳು, ಅದನ್ನ ಹೇಳ್ತೀನಿ. ಹುಚ್ಚಾಗಿ ಏನೇನೋ ಮಾತಾಡ್ಬೇಡ. ಆಗ್ಲೇ ಮದ್ವೆ ಮಾಡಕ್ ಬಲವಂತ ಮಾಡ್ಬೇಡಿ ಅಂತ ಎಲ್ರ ಎದುರಿಗೆ ಯಾಕೆ ಹೇಳ್ದೆ ನೀನು? ಓ, ಅದಾ, ಸುಮ್ನೆ ಬಲವಂತ ಮಾಡಬಾರ್ದು ಅಂತ ಹೇಳ್ದೆ. ಅದ್ರಲ್ಲೇನ್ ತಪ್ಪು? ತಪ್ಪು ಒಪ್ಪು ಅಲ್ಲ. ಯಾಕೋ ನಿನ್ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಿದೆ. ಈ ಮದ್ವೆ ನಡಿಬಾರ್ದು ಅಂತ ನೀನೇನೋ ಅನ್ಕೋತಿಲ್ಲ ತಾನೆ? ಚಿಚಿ, ನಾನ್ ಯಾಕೆ ಹಂಗ ಅನ್ಕೋತೀನಿ? ನಾನ್ ಯಾವತ್ತೂ ಹಂಗ ಅನ್ಕೊಳಲ್ಲ. ಈ ಮದ್ವೆ ನಡೆದ್ರೆಷ್ಟು, ನಡಿದೇ ಇದ್ರೆಷ್ಟು. ಏನೋ ನೀನ್ ತಲೆ ಕೆಟ್ಟು ಮಾಡ್ಬಾರ್ದನ್ನೇನಾದ್ರೂ ಮಾಡ್ಬಿಡ್ತೀನೋ ಅಂತ ಹೇಳ್ತಿದ್ದೀನಿ. ಹುಷಾರಾಗಿರು. ಉಲ್ಟಾ ಹೊಡೆದ್ರೆ ಅನ್ಭವಿಸೋದು ನೀನೆ. ನಾನು ಹೋಗೋದು ಅಂದ್ರೇನೆ ತಲೆ ಕೆಟ್ಟವಳೆ. ಅದೇನಾಗುತ್ತೋ ಆಗೋಗ್ಲಿ. ಅವ್ರಿಗೆ ನಾನೇ ವೈದೇಹಿ ಅಂತ ಹೇಳ್ಬಿಡ್ತೀನಿ. ತೊಂದ್ರೆ ಇದೆ ಅಂತ ಹೇಳಿದ್ರೆ ಅವರು ಕೂಡ ಯಾರಿಗೂ ಹೇಳಲ್ಲ. ಅಷ್ಟಕ್ಕೂ ಇದೆಲ್ಲದಕ್ಕೂ ಕಾರಣ ಅತ್ತೆನೆ. ಅತ್ತೆಗೆ ನಿಜ ಹೊರಗೆ ಬರೋದಿಷ್ಟ ಇಲ್ವಾ? ಅಲ್ಲ, ಅತ್ತೆ ನಿಜ ನಂಬ್ತಾ ಇಲ್ವಾ?
ಅಥವಾ ಆ ನಿಜಾನ ಹೊರಗೆ ಹಾಕೋದಕ್ಕೆ ಇಷ್ಟ ಇಲ್ವಾ? ಮೊದಲು ಅತ್ತೆ ವಿಷಯ ಏನು ಅಂತ ತಿಳ್ಕೋಬೇಕು. ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅತ್ತೆ ಮುಂದೆ ನಿಲ್ಲಿಸಿ ನನ್ನನ್ನು ಅನಾಥೆ ಅಂತ ಹೇಳಿದ್ದಕ್ಕೆ ತಲೆ ಬಗ್ಸೋ ಹಾಗೆ ಮಾಡ್ತೀನಿ.